ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ. ನೀವು ಹೊರಗಡೆ ಎಲ್ಲರ ಮುಂದೆ ಬೆಂಕಿಯಂತೆ ಗಟ್ಟಿಯಾಗಿ ನಿಲ್ಲುವವರು, ಯಾರ ಮುಂದೆಯೂ ತಲೆ ತಗ್ಗಿಸದ ವೀರರು. ಆದರೆ ರಾತ್ರಿಯ ಮೌನದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಒಬ್ಬರೇ ಕುಳಿತು ಎಷ್ಟೋ ಕಣ್ಣೀರು ಹಾಕಿದ್ದೀರಾ ಅಂತ ಈ ಬ್ರಹ್ಮಾಂಡಕ್ಕೆ ಮಾತ್ರ ಗೊತ್ತು. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ನಿಮ್ಮನ್ನೇ ಈ ಜಗತ್ತು ಯಾಕೆ ಸದಾ ಕೆಟ್ಟವರು ಅಂತ ಬಿಂಬಿಸುತ್ತಿದೆ. ನೀವು ಅತಿಯಾಗಿ ನಂಬಿದವರೇ ನಿಮ್ಮ ಬೆನ್ನಿಗೆ ಚಾಕು ಹಾಕಿದಾಗ ಆ ನೋವನ್ನು ಯಾರು ಹತ್ತಿರವೂ ಹೇಳಿಕೊಳ್ಳಲಾಗದೆ ಒಳಗೆ ಎಷ್ಟು ನೊಂದಿದ್ದೀರಾ. ನನ್ನವರು ಅಂದುಕೊಂಡವರೇ ನಿಮ್ಮನ್ನು ಕಡೆಗಣಿಸಿದಾಗ ನನ್ನ ಬದುಕಿಗೆ ಬೆಲೆಯೇ ಇಲ್ಲವೇ ಎಂದು ದೇವರ ಮುಂದೆ ನಿಂತು ಪ್ರಶ್ನಿಸುತ್ತಿದ್ದೀರಾ. ಮೇಷರಾಶಿಯವರೇ, ಇಂದು 2026 ಫೆಬ್ರವರಿ 26 ಗುರುವಾರ. ಇಷ್ಟು ದಿನ ನೀವು ಅನುಭವಿಸಿದ ಆ ನರಕ ಯಾತನೆಗೆ ಸಾಕ್ಷಾತ್ ಕಾಲವೇ ಇಂದು ಮುಕ್ತಿ ಆಡಲಿದೆ. ನಿಮ್ಮ ಕಣ್ಣೀರಿನ ಹನಿಗಳು ಇಂದು ಮುತ್ತಾಗಲು ಕಾಲ ಬಂದಿದೆ. ಈ ವಿಡಿಯೋ ಸ್ಕಿಪ್ ಮಾಡದೆ, ಇಂದು ನಿಮ್ಮ ವಿಧಿಯೇ ಬದಲಾಗಿದೆ. ಇಷ್ಟು ದಿನ ನಿಮ್ಮ ಪ್ರೀತಿಯು ಹೇಗಿತ್ತೆಂದರೆ, ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ವಿಧಿ ನಿಮ್ಮನ್ನು 10 ಹೆಜ್ಜೆ ಹಿಂದೆ ಎಳೆಯುತ್ತಿತ್ತು. ಕೈಲಿದ್ದ ಹಣ ಕರಗಿ ಹೋಯಿತು, ನಂಬಿದ ಜನ ದೂರವಾದರು, ಹಗಲಿರುಳು ಶ್ರಮಪಟ್ಟರೂ ಬರೀ ಶೂನ್ಯ ಎದುರಾಯಿತು. ನಿಮ್ಮ ಕಷ್ಟದ ಕಾಲದಲ್ಲಿ ನೆರಳಿಗೆ ನಿಲ್ಲದವರು ಇಂದು ನೀವು ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದಂತೆ ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿರಬಹುದು. ಆದರೆ ಇಂದು ಸಾಕ್ಷಾತ್ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಗುರುಬಲದ ಮುಂದೆ ಯಾವ ದೃಷ್ಟಿಯೂ ನಡೆಯಲ್ಲ. ಇಂದಿನಿಂದ ನಿಮ್ಮ ಹಠಕ್ಕೆ ಒಂದು ಬೆಲೆ ಸಿಗಲಿದೆ. ನಿಮ್ಮ ಶ್ರಮಕ್ಕೆ ಒಂದು ದಾರಿ ಕಾಣಿಸಲಿದೆ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರೇ ಇಲ್ಲದಂತಾಗಿತ್ತು. ನಿಮ್ಮ ಕೆಲಸದ ಕ್ರೆಡಿಟ್ ಅನ್ನು ಬೇರೆಯವರು ಕಿತ್ತುಕೊಂಡಾಗ ನಿಮ್ಮ ಮನಸ್ಸು ಎಷ್ಟು ವಿಲವಿಲ ಅಂತ ಒದ್ದಾಡಿರಬಹುದು. ಮೇಷರಾಶಿಯವರೇ, ನಿಮ್ಮ ಸಾಮರ್ಥ್ಯ ಏನೆಂದು ಕೇವಲ ಮಾತಿನಿಂದಲ್ಲ, ಇಂದಿನಿಂದ ನಿಮ್ಮ ಸಾಧನೆಯ ಮೂಲಕ ಜಗತ್ತಿಗೆ ತಿಳಿಯಲಿದೆ. ಕಚೇರಿಯಲ್ಲಿ ನಿಮ್ಮನ್ನು ಒಂದು ಮೂಲೆಗೆ ತಳ್ಳಿದ್ದ ಆ ಕುತಂತ್ರಿಗಳಿಗೆ ಇಂದು ನಡುಕ ಶುರುವಾಗಲಿದೆ. ಇಷ್ಟು ದಿನ ನಿಮಗೆ ಸಿಗಬೇಕಿದ್ದ ಆ ಪ್ರಮೋಷನ್, ಆ ಗೌರವ ಇಂದು ನಿಮ್ಮ ಕಾಲಬುಡಕ್ಕೆ ಬರಲಿದೆ. ನೀವು ಸತ್ತಿಲ್ಲ, ಸಾಧಿಸಲು ಎದ್ದು ಬಂದಿದ್ದೀರಾ ಎಂದು ತೋರಿಸುವ ಸಮಯ ಬಂದಿದೆ ನಿಮಗೆ. ಹಣದ ವಿಚಾರದಲ್ಲಿ ನೀವು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಸಾಲ ಕೇಳಲು ಹೋದಾಗ ಆಪ್ತರು ಆಡಿದ ಮಾತುಗಳು ನಿಮ್ಮ ಎದೆಯನ್ನು ಚುಚ್ಚಿರಬಹುದು. ಹಣವಿಲ್ಲದಿದ್ದಾಗ ನಾಯಿ ನರಿಗಳಿಗೂ ಇರುವ ಬೆಲೆ ನನಗಿಲ್ಲವೇ ಎಂದು ನೀವು ಕೊರಗಿದ್ದೀರಾ. ಆದರೆ ಇಂದು ಧನಸ್ಥಾನದಲ್ಲಿ ಬಂಗಾರದ ಬೆಳಕು ಕಾಣುತ್ತಿದೆ. ಬರಲ್ಲ ಅಂದಿದ್ದ ಹಳೆಯ ಬಾಕಿ ಹಣ ಇಂದು ಪವಾಡದಂತೆ ನಿಮ್ಮ ಕೈ ಸೇರಲಿದೆ. ಕುಬೇರ ದೇವನು ಇಂದು ನಿಮ್ಮ ಮನೆ ಕದ ತಟ್ಟುತ್ತಿದ್ದಾನೆ. ಇಂದಿನ ಧನಲಾಭ ನಿಮ್ಮನ್ನು ಸಾಲದ ಸುಳಿಯಿಂದ ಶಾಶ್ವತವಾಗಿ ಹೊರತಂದು ನಿಮ್ಮ ಮುಖದಲ್ಲಿ ಮತ್ತೆ ನಗು ತರಲಿದೆ. ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನೀವು ಬಹಳ ಭಾವುಕರು. ನೀವು ಪ್ರೀತಿ ಕೊಟ್ಟಷ್ಟು ದ್ರೋಹವನ್ನೇ ಉಂಡವರು. ನಿಮ್ಮನ್ನು ಕಡೆಗಣಿಸಿ ನಿಮ್ಮ ಮನಸ್ಸನ್ನು ತುಳಿದು ಹೋದವರು ಇಂದು ನಿಮ್ಮ ಯಶಸ್ಸನ್ನು ಕಂಡು ಪಶ್ಚಾತ್ತಾಪ ಪಡಲಿದ್ದಾರೆ. ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಅಪಹಪಿಸಬಹುದು. ಆದರೆ ನೆನಪಿಡಿ ಮೇಷರಾಶಿಯವರೇ, ನಿಮ್ಮ ಮೌಲ್ಯ ತಿಳಿದವರಿಗೆ ಇನ್ಮುಂದೆ ನಿಮ್ಮ ಜೀವನದಲ್ಲಿ ಜಾಗವಿಲ್ಲ. ನಿಮ್ಮನ್ನು ಕಳೆದುಕೊಂಡು ಎಷ್ಟು ದೊಡ್ಡ ರತ್ನವನ್ನು ಕಳೆದುಕೊಂಡಿದ್ದೇವೆ ಎಂದು ಕೊರಗುವ ಕಾಲ ಇಂದಿನಿಂದ ಶುರು. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಇಂದು ನಿಮಗೆ ರಕ್ಷಣಾ ಕವಚವಾಗಲಿದೆ. ಮೇಷರಾಶಿಯವರೇ, ಯಾರು ಇಲ್ಲದಿದ್ದರೂ ನಿಮ್ಮ ಬೆನ್ನ ಹಿಂದೆ ದೈವ ಬಲವಿದೆ. ಇಂದಿನ ಅದೃಷ್ಟ ನಿಮ್ಮದಾಗಿಸಿಕೊಳ್ಳಲು ಇದನ್ನು ನೀವು ಮಾಡಲೇಬೇಕು. ಇಂದು ಹತ್ತಿರ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಅವರ ದರ್ಶನ ಮಾಡಿ ಅವರ ಪಾದಕ್ಕೆ ನಿಮ್ಮ ಕಷ್ಟಗಳನ್ನೆಲ್ಲ ಒಪ್ಪಿಸಿ ಬನ್ನಿ. ಹಸಿದಿರುವ ಮೂಕ ಪ್ರಾಣಿಗಳಿಗೆ ಅಥವಾ ಬಡವರಿಗೆ ಏನನ್ನಾದರೂ ತಿನ್ನಿಸಿ. ಮನಸ್ಸಿನಲ್ಲೇ ನಾನು ಗೆಲ್ಲುತ್ತೇನೆ ಎಂದು 21 ಬಾರಿ ಹೇಳಿಕೊಳ್ಳಿ. ಇಂದು ಹಳದಿ ಅಥವಾ ಕೇಸರಿ ಬಣ್ಣ ಬಟ್ಟೆ ಧರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು 10 ಪಟ್ಟು ಹೆಚ್ಚಿಸುತ್ತದೆ. ಮೇಷರಾಶಿಯವರೇ, ಸೋಲಲು ನೀವು ಹುಟ್ಟಿಲ್ಲ, ಗೆದ್ದು ಇತಿಹಾಸ ಸೃಷ್ಟಿಸಲು ಬಂದಿದ್ದೀರಾ. ಇಂದಿನಿಂದ ನಿಮ್ಮ ಸುವರ್ಣಯುಗ ಆರಂಭವಾಗಿದೆ. ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ತಲೆ ಎತ್ತಿ ಸಿಂಹದಂತೆ ಬಾಳಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅತಿ ಹೆಚ್ಚು ನೋಯಿಸಿದ ಆ ಘಟನೆ ಯಾವುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ, ಅವರಿಗೂ ಫಲ ದೊರಕಲಿ.
ಈ ಮರೆಯದೆ DTV ಕರುನಾಡು ಚಾನಲನ್ನು ಪ್ರತಿನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಾಳೆ ನಿಮ್ಮ ಭಾಗ್ಯದ ಬಾಗಿಲು ಮತ್ತಷ್ಟು ಅಗಲವಾಗಿ ತೆರೆಯಲಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.